ವೆಲ್ಕಮ್ ಟು ಕೆ ಚಾನಲ್. ನಾನು ಅಶಿಕ್. ನಾನೀಗ ರಿಯಾಕ್ಟ್ ಮಾಡೋಕೆ ಹೊಟ್ಟಿರೋಂಥದ್ದು ಅಥವಾ ನಾವು ನೋಡೋಕೆ ಹೊಟ್ಟಿರೋಂಥದ್ದು ಕಾಟೆರಾ BTS ಬಿಹೈಂಡ್ ದಿ ಸೀನ್ಸ್ ಎಪಿಸೋಡ್ 2. ಎಪಿಸೋಡ್ 1 ನೋಡಿದ್ದೀವಿ. ಅದು ನೋಡಿ ನಮಗೆ ಅರ್ಥ ಆಗಿರೋದು ಏನು ಅಂದರೆ ಡೀಟೇಲಿಂಗ್ ಮೇಲೆ ಎಷ್ಟು ವರ್ಕ್ ಮಾಡಿದ್ದಾರೆ. ನಾನು ನಿಮಗೆ ಮೂವಿ ರಿವ್ಯೂವಲ್ಲಿ ಮೇಯ್ನ್ಲಿ ಹೇಳಿದ್ದದು ಲೈಕ್ ಆ ಟೈಮಲ್ಲಿ ಹೇಗೆ ಕಾಣಬೇಕು ಅನ್ನೋ ಡೀಟೇಲಿಂಗ್ ಏನಿದೆ ಅದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾವ ಡೀಟೇಲಿಂಗಲ್ಲಿ ಮಿಸ್ ಆಗಿದ್ದಾರೆ ಅಂದರೆ ಲೈಕ್ ಒರಿಜಿನಲ್ ಆಗಿ ಕಾಣಬೇಕಾಗಿರುವಂಥ ವೆಪನ್ಸ್ ಸ್ವಲ್ಪ ಡೂಪ್ಲಿಕೇಟಾಗಿ ಕಾಣ್ತಾ ಇತ್ತು ಕೆಲವೊಂದು ಸೀನ್ಸಲ್ಲಿ. ಅಂದರೆ ಯಾವಾಗ ಸೈಡ್ ಆ್ಯಕ್ಟರ್ಸಿಗೆ ಕೊಡ್ತಿರೋಂಥ ವೆಪನ್ಸ್ ಏನಿತ್ತು ಅದು ತುಂಬ ಡೂಪ್ಲಿಕೇಟಾಗಿ ಕಾಣ್ತಾ ಇತ್ತು. ಅದು ಬಿಟ್ಟರೆ ಯಾವ ಟೈಮಲ್ಲಿ ಅಂದರೆ ಆ ಟೈಮಲ್ಲಿ ಏನೇನು ಐಟಮ್ಸ್ ಯೂಸ್ ಮಾಡ್ತಾ ಇದ್ರು ಅದನ್ನು ಡಿಟ್ ಅದೇ ಪ್ರೀಮಿಯಂ ಲೆವೆಲಲ್ಲಿ ತೋರಿಸಿದಾರಲ್ಲ, ಅಂದರೆ ತುಂಬಾ ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಈಗ 2ನೇ ಎಪಿಸೋಡಲ್ಲಿ ನೋಡೋಕೆ ಹೊಟ್ಟಿರುವಂಥದ್ದು ಯಾವ ರೀತಿ ಮೇಕಿಂಗ್ ಇದೆ ಅಂತ. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ ಲೆಸ್ ಆಫ್ ದ ವಿಡಿಯೋ. Here we go. ಸೊ ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ನಮ್ಗೆ ದೊಡ್ಡ ಚಾಲೆಂಜಸ್ ಇರುತ್ತೆ. 70s ಹೆಂಗೆ ರೀಕ್ರಿಯೇಟ್ ಮಾಡೋದು, ವಿಲೇಜ್ ಬ್ಯಾಕ್ ಡ್ರಾಪಲ್ಲಿ ಹೇಳ್ತಾ ಇದ್ದೀವಿ ಇವತ್ತು. ನೋಡಿದ್ರೆ ಅದೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೇನೆ ಇಡೀ ಇಂಡಿಯಾದಲ್ಲಿ ಡೀಟೇಲಿಂಗ್ ಬಗ್ಗೆನೇ ಇಲ್ಲಿ ಜಾಸ್ತಿ ಯೋಚನೆ ಮಾಡಿರೋವಂಥದ್ದು. 70 ರೂಪಾಯಿ ಕತೆ. ಸೊ ಇವತ್ತು ನಾನು ಈ ರೋಡಲ್ಲಿ ಮಾಡೋಕ್ಕಾಗಲ್ಲ. 70s ಅಂದರೆ ಎಷ್ಟು ಯೋಚನೆ ಮಾಡಬೇಕು ಗುರು. ನಾನು ಹೇಳಿದ್ನಲ್ಲ, ನಾನು ಈಗ ಅಲ್ಲ ಗುರು, ಕಾಟೆರಾ ಅಂತ ಟೈಟಲ್ ಬಿದ್ದಾಗ 70s ಅಂದಾಗ ಡೀಟೇಲಿಂಗ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಯೋಚನೆ ಮಾಡ್ತೀರಿ ಅಂತ ಹೇಳ್ತಿದ್ದೆ. ಸುಮಾರಷ್ಟು ಹಳ್ಳಿಗಳೆಲ್ಲ ನೋಡಿದ್ವಿ. ಒಂದು ಹಳ್ಳಿ ಕೂಡ ಇವತ್ತೇನಾಗಿದೆ ಆ ಎರ ಇಲ್ಲ ಇವಾಗ. ಸರಿ, ಎಲ್ಲರೂ ರೆಡಿ ಸೆಟ್ಗೆ ಹೋಗೋಣ ಅಂತಂದರೆ ಅಷ್ಟು ಒಂದು ದೊಡ್ಡ ವಿಲೇಜೇ ಇರುವಷ್ಟು ಎಲ್ಲೂ ಇಲ್ಲ. ಕರ್ನಾಟಕದಲ್ಲಿ ಎಲ್ಲರೂ ಮಾಡೋಣ ಅಂತಂದರೆ ದರ್ಶನ್ ಸರ್ನ ಇಟ್ಕೊಂಡು ಲೈವ್ ಲೊಕೇಶನ್ ಸಾಧ್ಯನೇ ಇಲ್ಲ. ಅದು ಹಳ್ಳಿಗಳಲ್ಲಂತೂ ಇಂಪಾಸಿಬಲ್ ಇದೆ. ಆಮೇಲೆ ನಾವೇನು ಮಾಡಿದ್ವಿ, ರಾಕ್ಲಿನ್ ಸರ್ ಹತ್ರ ಕೂತ್ಕೊಂಡು ಹಿಂಗೆ ಮಾತಾಡ್ಬೇಕಾದ್ರೆ ಪ್ರೊಡ್ಯೂಸರ್ ಹಳ್ಳಿ ಬರುತ್ತೆ, ಒಂದು ಹೀರೋದು ಒಂದು ವಿಲನ್ದು. ಸೊ ಈ 2 ಹಳ್ಳಿನೂ ಮಾಡ್ಬೇಕಾಗತ್ತೆ ಸರ್. ಇದೆಲ್ಲ ಯೋಚನೆ ಮಾಡಿ ಹಳ್ಳಿ ಪಿಕ್ಚರ್ ಮಾಡೋದು ತುಂಬ ಕಷ್ಟ. ಅದು ನಾವು ಅನ್ಕೊಂಡು ತುಂಬ ಯಾವುದೋ ಒಂದು ಹಳ್ಳಿ ಸಿಂಪಲ್ ಅಂತ ಅನ್ಕೊಂತೀವಿ, ಬಟ್ ಅಷ್ಟು ಸಿಂಪಲ್ ಇರಲ್ಲ, ನಾವು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಕಂಟ್ರೋಲ್ ಲೊಕೇಶನ್ ಬೇಕು, ಟ್ರಾನ್ಸ್ಪೋರ್ಟಿಂಗ್ ಈಸಿ ಇರಬೇಕು. ಯಾಕಂದರೆ ನಮಗೆಲ್ಲ ದೊಡ್ಡ ವೆಹಿಕಲ್ಸ್ಗಳು ಬರಬೇಕು, ನಮಗೆ ಕ್ರೈನ್ಸ್ ಬರಬೇಕು, ಇನ್ನೊಂದು ಬರಬೇಕು. ಸೊ ಹೋಗ್ತಾ ಗೊತ್ತಾಗಿದೆ ಎವ್ರಿಥಿಂಗ್ ಇಸ್ ಸೋ ಚಾಲೆಂಜಿಂಗ್ ಇಯರ್. ಒಂದು ಚಿಕ್ಕದು ಏನೋ ಮಾಡಬೇಕಂದ್ರೂ ಚಾಲೆಂಜ್ ಆಗ್ತಾ ಹೋಗ್ತಾ ಇದೆ ಅಂತ. ನಾನು ರವಿಶಂಕರ್ ಅವರ ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ, ಆರ್ಟ್ ಆಫ್ ಲಿವಿಂಗ್. ಅವ್ರನ್ನ ಆಶೀರ್ವಾದ ತೊಗೊಂಡು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಮಾತಾಡ್ತಾ ಇದ್ದಾಗ ಅವರು ಏನು ಪಿಕ್ಚರ್ ಮಾಡ್ತಾ ಇದ್ದಾರೆ ಎಲ್ಲ ಯಾವಾಗ ಹೋದ್ರು ಕೇಳ್ತಾ ಇರ್ತಾರೆ ಪಾಪ ಅವರು. ನಾನು ಈ ಥರ ಒಂದು ಚಿತ್ರ ಮಾಡ್ತಾಯಿದ್ದೀನಿ ಗುರುದೇವ್ ಅಂತ. ಹೌದಾ, ಸರಿ. ದೆನ್ ಲಕಿಲಿ ವಿ ಫೌಂಡ್ ಔಟ್ ಒನ್ ಪ್ಲೇಸ್, ಗುರುಗಳಾದ ರವಿಶಂಕರ್ ಜಿ ಅವರ ಆಶ್ರಮದ್ದು. ಹಾಗಾಗಿ ಆ ಪ್ಲೇಸ್ ಸಿಕ್ಕಿರುವಂಥದ್ದು. ನಮಗೇನು ತೊಂದರೆ ಆಗುತ್ತೆ, ತುಂಬ ಜಾಗ ಇದೆಯಲ್ಲ, ಮಾಡಿ ನೀವು. ದಟ್ ವಾಸ್ ಎಲ್ಲದಕ್ಕೂ ಅನುಕೂಲ ಆಗೋ ಥರದ್ದು ಒಂದು ಜಾಗ. ಓಕೆ. ದೆನ್ ವಿ ಸ್ಟಾರ್ಟೆಡ್ ದಿ ಸೆಟ್ ವರ್ಕ್ಸ್. ಆರ್ಟ್ ಡೈರೆಕ್ಟ್ರು ಒಳಗಡೆ ಬಂದರು, ಗುಣ ಅಂತ ನಮ್ಮ ಆರ್ಟ್ ಡೈರೆಕ್ಟ್ರು. ಅಲ್ಲಿಂದ ಮತ್ತೆ ರಿಸರ್ಚ್ ಸ್ಟಾರ್ಟ್. ಆಮೇಲೆ HMT ಫ್ಯಾಕ್ಟ್ರಿಯಲ್ಲೂ ಕೂಡ ನೋಡಿದ್ದೀನಿ. ಅಂದರೆ ಬಸ್ ಸ್ಟ್ಯಾಂಡ್ ಸೀನ್ ಏನಿದೆ ಅದು HMT ಫ್ಯಾಕ್ಟ್ರಿಲಿ ಆಗಿರುವಂಥದ್ದು. ಅಂದರೆ ಯುವ ಶೂಟ್ ಕೂಡ ಅಲ್ಲೇ ಆಗಿದ್ದು. 2 ಹಳ್ಳಿಗೆ ಡಿಫ್ರೆನ್ಸ್ ಇರಬೇಕು ನನಗೆ. ಸೊ ಸೆಟ್ ಹಾಕಿದಾಗ ಒಂದೇ ಒಂದು ಕಂಡೀಷನ್ ನಂದು ಏನಂತ ಅಂದರೆ, ನಾನು ಆ ಡೈರೆಕ್ಟರ್ ಕೂರಿಸ್ಕೊಂಡು ಒಂದೇ ಹೇಳಿದೆ ಅಷ್ಟೇ. ನೋಡಿ, ಇಡೀ ಒಂದು ಹಳ್ಳಿ ಸೃಷ್ಟಿ ಮಾಡ್ತಾ ಇದ್ದೀವಿ. ಆ ಹಳ್ಳಿ ಬಂದು ಆರ್ಟ್ ಡೈರೆಕ್ಟರ್ಗಳಿಗೆ ಹೇಳ್ಬೇಕಂತ ಇಲ್ಲ, ಅವ್ರು ಮ್ಯಾಜಿಕ್ ಕ್ರಿಯೇಟ್ ಮಾಡಿಬಿಡ್ತಾರೆ. ಸೆಟ್ ಆಗ್ತಿರೋದು ಅಷ್ಟೊಂದು ರಿಯಲ್ ಮಾಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ನಾವು ಒಂದು 80 to 90% ಟಚ್ 100% ಟಚ್ ಮಾಡಿದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು 80 to 90% ಟಚ್ ಮಾಡಲೇಬೇಕು ನಾವು. ಆ್ಯಸ್ ಎ ಪ್ರೊಡ್ಯೂಸರ್ ನನಗೆ ಥ್ರಿಲ್ಲಿಂಗ್ ಆಗಿತ್ತು. ಬಟ್ ಆ ಬಜೆಟ್ಟು ಎಲ್ಲೋ ಹೋಗ್ಬಿಟ್ಟರು. ಒಂದು ಹೊಸ ಹಳ್ಳಿನೇ ಕಟ್ಬೋದೇನೋ ಅನ್ಸ್ಬಿಟ್ಟಿತ್ತು ನನಗೆ. ಆ್ಯಂಡ್ ಲಕಿಲಿ ರಾಕ್ಲೈನ್ ಸರ್ ಅವ್ರ ಈ ಥರ ಪ್ರೊಡಕ್ಷನ್ ದೊಡ್ಡ ಪ್ರೊಡಕ್ಷನ್ ಮಾಡಿ ಅಭ್ಯಾಸ ಇರೋದ್ರಿಂದ ಅವ್ರಿಗೂ ಒಂದಷ್ಟು ಅದ್ರ ಬಗ್ಗೆ ನಾಲೆಜಸ್ ಇದೆ. ಅವರೇ ಒಂದಷ್ಟು ಇನ್ಪುಟ್ಸ್ ಕೊಡೋರು, ಇದು ಹಿಂಗಲ್ಲ, ಹಿಂಗೆ ಮಾಡಿದ್ರೆ ಇನ್ನೂ ಬೆಟರ್ ಆಗುತ್ತೆ. ಸೊ ಆ ಥರ ಆದಮೇಲೆ ಸರಿ, ಕತೆ ಚೆನ್ನಾಗಿದೆ, ಸಿನಿಮಾಗಾದ್ವಿ. ನಾನು ಒಬ್ಬ ನಿರ್ಮಾಪಕನಾಗಿ ಕತೆಗೆ ಏನು ಬೇಕೋ ನಾನೇ ಕಾಂಪ್ರಮೈಸ್ ಆಗಲ್ಲ. ಫಸ್ಟು ಏನು ಬೇಕು ಮಹಾರಾಷ್ಟ್ರೀಯರು ಬಂದಿದ್ದಾರೆ, ಗ್ರೇಟ್ ಸ್ಟಾರ್ಟ್ ಅಲ್ಲ ಆರಾಧನಾ ಅವ್ರದ್ದು. ಮಾಡಿದ್ದೀನಿ ನಾನು. ಆಕ್ಟಿಂಗ್ ಆಗಲಿ, ಡ್ಯಾನ್ಸ್ ಆಗಲಿ ತುಂಬ ಅದ್ಭುತವಾಗಿ. ಅಂತಂದ್ರೆ ಒಂದು 50 ಗಾಡಿಗಳಿದ್ದಾವೆ ಇದರಲ್ಲಿ, ಒಂದು 100 ಹಸು ಇದೆ. ಸೊ ಅದನ್ನೆಲ್ಲ ನಾವು ಹೊಂದಿಸಿ ಅಲ್ಲಿ ಎಲ್ಲೂ ಕೂಡ ಡೂಪ್ಲಿಕೇಟ್ ಅನ್ನಿಸ್ತಾ ಇರಲಿಲ್ಲ, ಎಲ್ಲೂ ಸೆಟ್ ಅನ್ನಿಸ್ತಾನೆ ಇರಲಿಲ್ಲ. ಎಲ್ಲ ವರ್ಕ್ ಮಾಡಿದ್ದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಆಗ್ಬೋದು. ಬಟ್ ಇವ್ರು ಇಷ್ಟು ಜನಕ್ಕೆ ಸಾಥ್ ಕೊಟ್ಟಿದ್ದು ಪ್ರೊಡ್ಯೂಸರ್. ಕಾಟೆರಾ ಸಿನಿಮಾ ವೆರಿ ಫಸ್ಟ್ ಡೇ ನಾನು ಲೊಕೇಶನ್ಗೆ ಹೋದಾಗ ನನಗೆ ಫಸ್ಟ್ ಅದು ಯಾವುದೋ ಒಂದು ಹಳ್ಳಿ ಅಂದ್ಕೊಂಡೆ ನಾನು.
ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ವಾವ್. ಎಂದು ಹೇಳಿದು ಒಳಗಡೆ ಹೋದೆ, ಅಲ್ಲಿ ಅದು ಹೆಂಗಿತ್ತು ವಾತಾವರಣ ಅಂತ ಹೇಳಿದ್ರೆ ಪಬ್ಲಿಕ್ಕು ಇದ್ದರು, ಅವರೆಲ್ಲ ಜೂನಿಯರ್ಸ್ಗಳು, ಕುರಿ ಮೇಕೆ ಎಲ್ಲನೂ ಇದು ಮಾಡಿದರು. ಸೆಟ್ ಅಂತಿದ್ದಾಗೆ ಅಲ್ಲೊಂಥರ ಜೀವನೇ ಇಲ್ಲದೆ ಇರೋ ಒಂಥರ ಒಂದು ಸೆಟ್ಟಾಗಿ ನಮ್ಗೆ ಯಾವಾಗಲೂ ಕಾಣ್ತಾ ಇರುತ್ತೆ. ಈ ಸೆಟ್ಟು ಎಷ್ಟು ಚೆನ್ನಾಗಿತ್ತು ಅಂದರೆ ಅಲ್ಲಿರುವಂಥ ಆ ಗಲ್ಲಿಗಳು, ಆ ಹೆಂಚಿನ ಮನೆ, ಅದ್ರ ಮುಂದೆ ಕಟ್ಟಾಕಿರುವಂಥ ದನ ಕರುಗಳು, ಹಳ್ಳಿಲೇ ಇದ್ದಿದ್ದು ಫೀಲ್ ಆಗಿರುತ್ತೆ. ನೋಡುವಾಗ ಎಲ್ಲೆಲ್ಲೋ ಕಾಣುವಂಥ ಒಂದು ಸಣ್ಣ ದೀಪ, ಇದನ್ನೆಲ್ಲ ಅದ್ಭುತವಾಗಿ ಹಾಕಿದ್ದಾರೆ ಸರ್. ಆಮೇಲೆ ಒಂದು 5 ಮಿನಿಟ್ಸ್ ಆದಮೇಲೆ ನನಗೆ ಮನಸ್ಸು ಇದು ಬಂದಿದ್ರೆ ಇದು ಸೆಟ್ ಇದು ಹಾಕಿರೋದು ಅಂತ. 1 ಅವರ್ ನಾನು ಹೇಳಿದೆ ಬಸ್ ಹಂಗೆ ಸುತ್ತಾಕೊಂಡ್ಬರ್ತೀನಿ ಅಂತೇಳಿ. It took me back to 1970s. ಆ್ಯಕ್ಚುಲಿ ನಮ್ಮೆಲ್ಲರ ಆ್ಯಕ್ಟರ್ಸು ಕೆಲಸ ಈ ಸೆಟ್ಸು, ಈ ಕಾಸ್ಟ್ಯೂಮ್ಸು, ನಮ್ಮದು ಆ ಸೆಟಪ್, ಆಕ್ಸೆಂಟ್ ಮೇನ್ ಎಲ್ಲ ನಮ್ಮ ಕೆಲಸ ಈಸಿ ಮಾಡಿದೆ. ನಾವು ತುಂಬ ಇಷ್ಟಪಡುವಂಥ ಒಂದು ಸೆಟ್ ಏನಿದೆ, ಹಳ್ಳಿ ಸೆಟ್ ಅಂತ ಏನು ಹೇಳ್ತೀವಿ, ಆ ಟೈಮಲ್ಲಿ ತುಂಬ ಮಳೆ ಬಂದು ಒಂದು 2-3 ಸಾರಿ ಆ ಸೆಟ್ ಎಲ್ಲ ಬಿದ್ದು ಇದ್ರದ್ದು ಫುಟೇಜ್ ನಾನು ಹಾಕಿದ್ದೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ, ನೆನಪಿದ್ರೆ ಹೇಳಿ. ಎದುರಿಗೆ ನೋಡಿದಾಗ ಆ ಒಂದು ಟೆನ್ಷನ್ ಇದ್ರದ್ದು ಹಾಕಿದ್ದೆ. ಆ್ಯಕ್ಚುಲಿ ಇದು ಅಫಿಷಿಯಲ್ ಆಗಿ ಬಂದಿತ್ತು ಈ ಫುಟೇಜ್. ಯಾವ ಒಂದು ಬೇಜಾರು ಕೂಡ ಅವ್ರ ಮನಸ್ಸಲ್ಲಿ ನಾನು ನೋಡಲಿಲ್ಲ, ಅವ್ರ ಮುಖದಲ್ಲೂ ನಮಗೆ ನೋಡೋಕ್ಕೆ ಸಿಕ್ಕಲಿಲ್ಲ. ಹ್ಯಾಟ್ಸ್ ಆಫ್ ಟು ರಾಕ್ಲೈನ್ ವೆಂಕಟೇಶ್ ಅವರು. ಯಾಕೆ ಅಂತ ಹೇಳಿದ್ರೆ ಒಂದು ಸಿನಿಮಾ ಏನೇ ಒಂದು ಅದ್ಭುತ ಆಗೋದಕ್ಕೆ ನಾವು ಮಾತಾಡೋದು ಬೇರೆ, ಆ ಅದ್ಭುತ ಆಗೋದಕ್ಕೆ ನಿರ್ಮಾಪಕ ದುಡ್ಡು ಕೊಟ್ಟಾಗೆ ತಾನೇ ಅದಾಗೋದು. ಕತೆಗೆ ಇದು ಬೇಕು, ನೀವು ಕೇಳ್ತಾ ಇಲ್ಲ ನಾನು ಕೊಡಬೇಕು ಅಂತಲ್ಲ, ಕತೆ ಡಿಮ್ಯಾಂಡ್ ಮಾಡೋವಾಗ ನಾವು ಅದನ್ನು ಕೊಡಬೇಕಾಗುತ್ತೆ ನಿರ್ಮಾಪಕ. ಅದ್ರಲ್ಲಿ ಕಾಂಪ್ರಮೈಸ್ ಆಗೋದು ಬೇಡ, ಮಾಡಿ ಅಂತ ಹೇಳ್ತೀವಿ. ಗ್ರೇಟ್ ಪ್ರೊಡ್ಯೂಸರ್ ಅಂತಲೇ ಹೇಳ್ಬೋದು. ಅಂದರೆ ಹೆಂಗೆ ಗೊತ್ತಾ, ನನಗೆ ಇದು ನೋಡಿ ಅನಿಸಿದ್ದು ಏನಂದರೆ, ಪ್ರೊಡ್ಯೂಸರ್ ಎಷ್ಟೆಷ್ಟೋ ದುಡ್ಡು ಬಜೆಟಲ್ಲಿ ಮಾಡೋದಲ್ಲ, ಇರೋ ಬಜೆಟಲ್ಲಿ ಇಟ್ಕೊಂಡು ನಾನಿದ್ದೀನಿ ಅಂತ ಹೇಳ್ತಾರಲ್ಲ ಈ ರಾಕ್ಲೈನ್ ವೆಂಕಟೇಶ್ ಅವರು, ಆ ಥರ ಟೈಪ್. ಅಂದರೆ ಇವ್ರಿಗೇನು ದೊಡ್ಡ ಬಜೆಟಲ್ಲಿ ಏನು ಮೂವಿ ಮಾಡೋದಕ್ಕಾಗಲ್ಲ, ದೊಡ್ಡ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಮಾಡೋದಕ್ಕಾಗಲ್ಲ, ಬಟ್ ಇರೋ ಬಜೆಟಲ್ಲಿ ಹೆಂಗೆ ಸರ್ವೈವ್ ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಿದೆ ಅಂತ ಕೇಳಿ ತುಂಬಾ ಖುಷಿ ಆಯಿತು. ಇದು ರಸ್ಟಿಕ್ ಈ ಥರ ಬ್ಯಾಕ್ಡ್ರಾಪ್ ಹೋದಾಗ ಅವನು ಡಿಸೈಡ್ ಮಾಡಿದ್ದೇನೆಂದರೆ ವಿ ವಿಲ್ ಗೋ ವಿತ್ ಬ್ರೌನ್ ಅಂತ. ಒಂದು ಪ್ರೆಸೆಂಟ್ ಟೋನ್ ಬರುತ್ತೆ, ಇನ್ನೊಂದು ಫ್ಲ್ಯಾಶ್ ಬ್ಯಾಕ್ ಟೋನ್ ಬರುತ್ತೆ. ಸೊ ಆ 2 ಟೋನ್ ಏನಿದೆ ಅದನ್ನು ನಾನು ಬೇರೆ ಪ್ರಾಪರ್ ಬೇರೆ ಮಾಡಿದ್ದೀನಿ. ಅದನ್ನು ಹೀ ಪ್ಲ್ಯಾನ್ ಲೆನ್ಸಸ್ ಆಗಿರ್ಬೋದು, ನಾವು ಓವರಾಲ್ ಲೈಟಿಂಗ್ ಪ್ಯಾಟರ್ನ್ ಆಗಿರ್ಬೋದು, ಕಲರ್ ಬಲ್ಪು ಲೈಟು ಇದೆಲ್ಲ ಇಲ್ಲ. ಆ್ಯಕ್ಚುಲಿ ಅದು ಭಾಳ ಶ್ರೀಮಂತರ ಮನೆ ಆ ಥರದ್ದು ಇದ್ದಿದ್ದು, ಅದಕ್ಕೆ ಮಾತ್ರ ಇಟ್ಟಿದ್ದೀನಿ ನಾನು ಆ ಲೈಟು. ಈ ಹಳ್ಳಿಗಳೆಲ್ಲ ಜಾಸ್ತಿ ಲ್ಯಾಟಿನ್ನು, ಫೈರ್, ಇಲ್ಲಿ ಈ ಥರದನ್ನೇ ಆ್ಯಕ್ಚುಲಿ ಯೂಸ್ ಮಾಡಿರೋದು. ತುಂಬಾನೇ ಖುಷಿ ಆಯಿತು. ಕಲರ್ ಪ್ಯಾಲೆಟ್ಸ್ ತುಂಬಾನೇ ಚೆನ್ನಾಗಿ, ಸ್ಯಾಚುರೇಷನ್ ಲೆವೆಲ್ ತುಂಬಾನೇ ಚೆನ್ನಾಗಿತ್ತು. ಎಲ್ಲ ಕಡೆನೂ ಯಾವುದೂ ನಾವು ಲೈಟ್ಸ್ ಇರಲ್ಲ, ಓನ್ಲಿ ವೆನ್ ಇಟ್ ಕಮ್ಸ್ ಟು ರಿಚರ್ ಪೋರ್ಷನ್ ದೆನ್ ಯು ವಿಲ್ ಗೆಟ್ ಇನ್ ಲೈಟ್ಸ್. ಆ ಕಲರ್ ಅವ್ರು ಚೂಸ್ ಮಾಡ್ತಾ ಇರೋಂಥ ಕಲರ್ ಇರ್ಬೋದು. ಎಷ್ಟೋ ಸರಿ ನಾವು ಸ್ಪಾಟಿಗೆ ಬಂದಾಗ ನಾವು ಹಾಕೊಂಡಿರೋಂಥ ಬಟ್ಟೆ ಎಲ್ಲೋ ಒಂದು ಸಣ್ಣ ಡಾಮಿನೇಟ್ ಮಾಡ್ತಾ ಇದೆ ಅಂತ ಕ್ಯಾಮ್ರಾಮನ್ ಕರೆಸ್ಬಿಟ್ಟು ಇಲ್ಲೆಲ್ಲ ಇನ್ನೊಂದು ಚೂರು ಡಲ್ ಆಗಿರೋ ಸೀರೆಗಳನ್ನ ಉಡಿ ಅಂತ ಎಲ್ಲ ಕೇಳ್ಕೊಳ್ಳೋರು. ಸುಧಾಕರ್ ಸರ್ದು ಅವ್ರದ್ದು ವಿಜುವಲ್ಸ್ ಹೆಂಗಿದೆ ಅಂದರೆ ಅದು ನಥಿಂಗ್ ಇಸ್ CG, ನಥಿಂಗ್ ಇಸ್ ಗ್ರಾಫಿಕ್ಸ್, ರಿಯಲಿ ಆ ಲೊಕೇಶನ್ಸ್ ಹಂಗಿದೆ, ಅವ್ರು ತೆಗ್ದಿರೋ ಆ ವಿಜುವಲ್ಸು, ಆ ಕ್ಯಾಮ್ರಾ ವರ್ಕ್ ಹಂಗಿದೆ. ಏನಾರು ಒಂದು ಒಳ್ಳೆ ಫ್ರೇಮ್ ಇಟ್ಟಿದ ತಕ್ಷಣ ಹಿಂದೆ ನೋಡಿ ಮಾನಿಟರ್ ನೋಡ್ಬಿಟ್ಟು ಕಾಣಿಸ್ತಾ ಇದೆ. ವಾವ್, ಮಾಡಕ್ಕೆ ನನಗೆ ಬೇಜಾರಾಗ್ಬಿಟ್ಟಿದೆ. ನೋಡಿದ್ರ ಡೀಟೇಲಿಂಗ್ ನೋಡಿದ್ರ ಡೈರೆಕ್ಟರ್ದಾಗಲಿ ಸುಧಾಕರ್ ಅವ್ರ ಸಿನಿಮ್ಯಾಟೋಗ್ರಫಿ, ವಾವ್. ಅಯ್ಯೋ ಎಪಿಸೋಡ್ 3 ಇಟ್ಟಿದ್ದಾರೆ. ಓಕೆ, ಪರವಾಗಿಲ್ಲ. ವಿಷಯ ಏನು ಗೊತ್ತಾ, ಈಗ ನಡೆದಿರೋಂಥ ವಿಷಯ ಸಿನಿಮ್ಯಾಟೋಗ್ರಫಿ ಬಗ್ಗೆ, ಕಲರ್ ಗ್ರೇಡಿಂಗ್ ಬಗ್ಗೆ ನನಗೆ ಯಾವ್ದು ಹೈಲೈಟ್ ಆಗುತ್ತೋ ಅದನ್ನು ಎತ್ತಿ ಹೇಳ್ತಾ ಇರ್ತೀನಿ. ವಿಷಯ ಏನಂದರೆ, ಸಿನಿಮ್ಯಾಟೋಗ್ರಫಿ ವೈಸ್ ಕಲರ್ ಚೂಸಿಂಗ್ ಮಾಡಿರೋವಂಥದ್ದು ಒಂದು ಮೂವಿಲಿ ಒಂದೇ ಸಮವಾಗಿ ಹೋಗುತ್ತೆ ಸಿನಿಮ್ಯಾಟೋಗ್ರಫಿ. ಫಾರ್ ಎಕ್ಸಾಂಪಲ್ ಭುವನ್ ಮಾಡೋವಂಥದ್ದು ಕೆಲಸ ಆ ಥರ. ಭುವನ್ ಅವರು ಸಿನಿಮ್ಯಾಟೋಗ್ರಫಿ ಹೇಗಿರುತ್ತೆ ಅಂದರೆ, ಲೈಕ್ ಮೂವಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಸಿನಿಮ್ಯಾಟೋಗ್ರಫಿ ಒಂದೇ ಲೆವೆಲಲ್ಲಿ ಹೋಗುತ್ತೆ. ಇದು ತಪ್ಪಲ್ಲ, ಯಾಕೆಂದರೆ ಒಂದೇ ಟೈಮ್ ಲೈನಲ್ಲಿ ಆಗಿರೋದ್ರಿಂದ. ಆದರೆ ಇಲ್ಲಿ ಚೇಂಜಸ್ ಆಗುತ್ತೆ. ಅದು ಸಿನಿಮ್ಯಾಟೋಗ್ರಫರ್ಗೆ ಇರಬೇಕಾಗಿರೋವಂಥ ತಲೆ, ಅದು ಕಾಮನ್, ಅವ್ರಿಗೆ ಕಾಮನ್. ಬಟ್ ಆ್ಯಸ್ ಎ ವ್ಯೂವರ್ ಆಗಿ ನಾವು ಅದನ್ನು ವಿಜುವಲೈಸ್ ಮಾಡಬೇಕಾದ್ರೆ ನಮಗೆ ಅದೊಂದು ಹೊಸ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಏನಕ್ಕೆ ಈ ಥರ ವಿಷಯಗಳು ಹೇಳ್ತಿದ್ದೀನಿ ಅಂದರೆ, ಇವರೊಂದು ಮಾತು ಹೇಳಿದ್ರು ಸುಧಾಕರ್ ಅವರು, ಲೈಕ್ ಬಿಫೋರ್ ಆಫ್ಟರ್ ಅಂದರೆ ನೀವು ಫಸ್ಟ್ ಸ್ಟಾರ್ಟಿಂಗ್ ತೋರಿಸ್ಬೇಕಾದ್ರೆ ಒಂದು ಹೊಸ ಕಲರ್, ಆ ಕಲರ್ ಗ್ರೇಡಿಂಗ್ ನೋಡಿ, ಏನು ಗುರು ಕಾಟೇರ್ ಈ ಕಲರ್ ಗ್ರೇಡಿಂಗ್ ಎಲ್ಲ ಬರ್ತಿರೋದು, ಅಮೇಝಿಂಗ್ ಆಗಿದೆಯಲ್ಲ ಅನ್ನಿಸ್ತು. ಆಮೇಲೆ ಹಳ್ಳಿ ಸಿಚುವೇಶನಿಗೆ ಹೋದಾಗ ಅಲ್ಲೊಂದು ಸ್ಯಾಚುರೇಷನ್ ಇಟ್ಟು ಮಾಡಿದ್ರು, ಅಂದರೆ ಸ್ವಲ್ಪ ಯೆಲ್ಲೋಯಿಶ್ ಆಗಿ ಬ್ರೌನಿಶ್ ಆಗಿ ತೋರಿಸಿದ್ರು. ಹಾಗನ್ನಿಸ್ತು. ಓಕೆ, ಇದು ಬಿಫೋರ್ ಆಫ್ಟರ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಿನಿಮ್ಯಾಟೋಗ್ರಫಿ ಎರಡೂ ಕೂಡ ಡಿಫ್ರೆಂಟ್ ಆಗಿದೆ. ಲೈಕ್ ಯಾವ ರೀತಿ ಇರಬೇಕು ಅನ್ನೋದು ಇವರು ಚೂಸ್ ಮಾಡಿದ್ದಾರೆ. ಒರಿಜಿನಲ್ ಅನ್ನೋದನ್ನು ಚೂಸ್ ಮಾಡಿದ್ದಾರೆ. ಸೆಟ್ ವರ್ಕ್ ಅಲ್ಲ, ಇಲ್ಲಿ ಒರಿಜಿನಲ್ ಕಲರ್ಸ್ ಕಾಣಬೇಕು ಅಂತ.
ಸೊ ಎಪಿಸೋಡ್ 3ಗೆ ಕಾಯ್ತಾ ಇದ್ದೀನಿ, ನನ್ನ ಜೊತೆ ವೆಯ್ಟ್ ಮಾಡಿ ಅಂತ ಹೇಳ್ತಾ, ಅಂದರೆ ಆಲ್ರೆಡಿ ಬಂದಿದೆ, ಅದನ್ನು ನಿಮ್ಮ ಜೊತೆ ರಿಯಾಕ್ಟ್ ಮಾಡಬೇಕು ಅಂದರೆ ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯಬೇಕಾಗುತ್ತೆ ಅಂತ ಹೇಳ್ತಾ ಪೀಸ್ ಔಟ್.